ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ, ಕಳೆದ ಬಾರಿ ಕೂಡ ನಿಮ್ಮ ಜೊತೆ ಮಾತಾಡಿದ್ವಿ. ಅಂದರೆ ದರ್ಶನ್ ಸರ್ ಜೊತೆಗೆ ಆತ್ಮೀಯ ಒಡನಾಟ ಹೊಂದಿದ್ದಂಥವ್ರು. ಇವತ್ತಿನ ಸಂದರ್ಭಕ್ಕೆ ಒಂದು ಅವರ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಅಂದರೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರಾದಂಥ ಸಂದರ್ಭದಲ್ಲಿ ವಿಷಯ ಕೊಟ್ಟುಬಿಡಿ ಅನ್ನುವಂತಹ ಮಾತನ್ನು ದರ್ಶನ್ ಸರ್ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ನೀವು ಅವರ ಜರ್ನಿ ಕಂಡಂಗೆ, ಅವರ ವ್ಯಕ್ತಿತ್ವ ಕಂಡಂಗೆ ಇಂಥ ಪರಿಸ್ಥಿತಿನ ಹೇಗೆ ಹೇಳ್ತೀರಿ? ಗೊತ್ತಿಲ್ಲ, ಎಲ್ಲರಿಗೂ ಒಂದು ಬ್ಯಾಡ್ ಟೈಮ್ ಅನ್ನೋದು ಬರುತ್ತಲ್ಲ, ಆ ಥರ ಅಣ್ಣನ ಲೈಫಲ್ಲಿ ಇದು ಬ್ಯಾಡ್ ಟೈಮ್ ಬಂದಿದೆ. ಮೀಡಿಯಾದಲ್ಲಿ ಬೇರೆ ಪ್ರೊಜೆಕ್ಷನ್ ಬೇರೆ ಕಡೆ ಆಗ್ತಿರೋ ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಅವರು. ನಾನು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಹೌದು, ಕೆಲವೊಂದು ಸಿಚುವೇಶನ್ಗಳಿಗೆ ಟ್ರಿಗರ್ ಆಗಿದ್ದಾರೆ. ಇದು ಮೊದಲು ಕೂಡ ಆಗ್ತಿದ್ರು. ಅದು ಸಿಚುವೇಶನ್ ಕೈ ಮೀರಿ ಹೋದಾಗ ಒಂದಷ್ಟು ತಪ್ಪುಗಳಾಗಿದೆ ಅವ್ರ ಕಡೆಯಿಂದನೂ, ಅದಕ್ಕೆ ಶಿಕ್ಷೆ ಕೂಡ ಅನುಭವಿಸ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಅವರಲ್ಲವಲ್ಲ, ಅದು ಯಾವುದೋ ಒಂದು ಸಮಯ ಸಂದರ್ಭಕ್ಕೆ ಅವರು ಆ ಥರ ಸಿಗಾಕೊಂಡು ಕಷ್ಟ ಅನುಭವಿಸ್ತಿದಾರಲ್ಲ, ನಮ್ಗೆ ಡೈಜೆಸ್ಟೇ ಆಗಲ್ಲ. ಅಂದರೆ ನಾವು ಅವ್ರನ್ನೆಲ್ಲ ಸ್ಟಾರ್ ಥರ ನೋಡಿ ಸೆಲೆಬ್ರೇಷನ್ ಮಾಡಿದವರು, ಇವತ್ತು ಅವ್ರಿಗೆ ಈ ಥರದೊಂದು ಕಷ್ಟ ಆಗ್ತಿದೆ ಅಂದಾಗ ನಮಗೆ ಡೈಜೆಸ್ಟೇ ಆಗೋದಿಲ್ಲ. ತುಂಬ ಹತ್ತಿರದಿಂದ ನೋಡಿದ್ದೀವಿ ಆ ಫ್ಯಾಮಿಲಿನ, ಆ ಕುಟುಂಬದಿಂದಲೇ ನಾವು ಜೊತೆಯಲ್ಲಿ ಇದ್ದು ಸುಮಾರು ವರ್ಷ ಕಾಲ ಕಳೆದಿದ್ದೀವಿ. ಗೊತ್ತಿಲ್ಲ, ಅದಕ್ಕೆ ಪ್ರೇ ಮಾಡ್ಬೋದು ಅಷ್ಟೇ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಲಾ ಅಂತ ಬಂದರೆ ಎಲ್ಲರಿಗೂ ಒಂದೇ. ತುಂಬ ಚೆನ್ನಾಗಿ ಲಾ ಕೂಡ ಅವ್ರ ವಿಷಯದಲ್ಲಿ ಇದು ನಡೀತಾ ಇದೆ. ಬಟ್ ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ. ನಾನು ತುಂಬ ಪರ್ಸ್ನಲ್ಲಾಗಿ ನೋಡಿದ್ದೀನಿ. ತುಂಬ ಪ್ರೇಯರ್ಸು, ಬ್ಲೆಸ್ಸಿಂಗ್ಸ್ಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ. ಅವ್ರು ತನ್ಗೆ ಆ ಮಾತುಗಳು ಬರ್ತಿಲ್ಲ, ಅವ್ರು ಯಾಕೆ ಆ ಥರ ಮಾತಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ತುಂಬ ಬೇಜಾರಾಗತ್ತೆ. ಸಮಾಜದ ಮುಂದೆ ಇಲ್ಲಿ ನಾವು ಯಾರೂ ದೊಡ್ಡವರಲ್ಲ. ಎಲ್ಲೋ ನಮ್ಮ ಕಡೆ ಒಂದಷ್ಟು ಪ್ರಯತ್ನ ಮಾಡಿ ನಾವು ಹೋಗಿ ಬಿಡಿಸ್ಕೊಂಡು ಬಂದ್ಬಿಡೋಣ, ಆ ಥರ ಆಗೋದಿಲ್ಲ ಇಲ್ಲಿ. ಲಾ ಎಲ್ಲರಿಗೂ ಒಂದೇ. ಗೊತ್ತಿಲ್ಲ, ಪ್ರೇ ಮಾಡ್ಬೋದು ಅಷ್ಟೇ ನಮ್ಮ ಕೈಯಲ್ಲಿ. ಅವ್ರಿಗೇನೂ ಆಗದೆ ತುಂಬ ಬೇಗ ಬರಲಿ, ಅವ್ರ ಮೇಲಿರೋ ಆರೋಪಗಳು ಬೇಗ ಇದಾಗಲಿ, ಅವ್ರು ಹೊರಗಡೆ ಬರಲಿ. ಹೌದು, ಒಂದು ಕೆಟ್ಟ ಜರ್ನಿ ಎಂಡಾಗಿ ತುಂಬ ನಾವು ನೋಡ್ತಿದ್ದಂಥ ಸ್ಟಾರ್ಸ್ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ವಲ್ಲ, ಆ ದಿನಗಳು ಬೇಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ.